ಸಾಕಷ್ಟು ವರ್ಷಗಳ ಹಿಂದೆ, ಬಹುಶಃ ಒಂದು 10-12 ವರ್ಷಗಳ ಹಿಂದೆ ಇವರು ನಮ್ಮ ಕರ್ನಾಟಕಕ್ಕೆ ಪರಿಚಯ ಆದರು. ಸೊ ಅವ್ರನ್ನ ನಾವು ಪರಿಚಯ ಮಾಡ್ಕೊಳ್ಳೋಣ ಮತ್ತೊಮ್ಮೆ ನನ್ನ ಈ ಚಾನಲ್ಗೆ. ನಮಸ್ಕಾರ. 10-12 ವರ್ಷದ ನಂತರ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ. ನಾನು ಸುವರ್ಣ ನ್ಯೂಸ್ನಲ್ಲಿ ಇದ್ದಾಗ ನಿಮ್ಮನ್ನ ಅಲ್ಲಿ ಭೇಟಿ ಆಗಿದ್ದೆ. ಅಲ್ಲಿ ಸುವರ್ಣ ನ್ಯೂಸ್ಗೆ ಬಂದಿದ್ರಿ, ಬಹಳ ತೆಳ್ಳಗಿದ್ರಿ, ತುಂಬಾ ಫ್ಲೆಕ್ಸಿಬಲ್ ಇದ್ರಿ. ಇವತ್ತು ನಿಮ್ಮ ಇನ್ನೊಂದ್ಸಲ ಈ ಅಡ್ವೆಂಚರ್ನ ಕಣ್ಣಲ್ಲಿ ನೋಡಿದ ತಕ್ಷಣ ಸೊ ಹಳೆಯ ಜ್ಯೋತಿರಾಜೆ ನೆನಪಾದ್ರು. ಏನು ಬದಲಾಗಿಲ್ಲ, ಸ್ಟಾಮಿನಾ ಬಿಲ್ಟ್ ಆಗಿದೆ. ಸೊ ಎಷ್ಟು ವರ್ಷದಿಂದ ಈ ಕೆಲಸ ನಡೀತಾ ಇದೆ, ಈ ಅಡ್ವೆಂಚರ್ ನಡೀತಾ ಇದೆ? 2006 ಸ್ಟಾರ್ಟ್. ಹಾಗೆ 2012ರಲ್ಲಿ ಕಾಲ್ ಮುರಿದಾಗ ಸುವರ್ಣ ಸ್ಟುಡಿಯೋದವ್ರು ಕರೆಸಿ ಅದು ಸುವರ್ಣ ಸ್ಟುಡಿಯೋನ ಹಚ್ಚಿಬಿಟ್ಟಿದ್ದೆ. ಈ ಹೊಸ ಸ್ಟುಡಿಯೋ ಹಿಂಗೆ ಒಳಗೆ ಬಂದು ಇಂಟರ್ವ್ಯೂ ಮಾಡೋಣ ಅಂದರೆ ಹೊರಗಡೆಯಿಂದನೇ ಹಚ್ಕೊಂಡು ಒಳಗೆ ಸ್ಟುಡಿಯೋ ಒಳಗೆ ಹೋಗ್ಬಿಟ್ಟಿದ್ದೆ. ಅವ್ರು ಕ್ಯಾಮ್ರಾ ಎಲ್ಲ ಕೆಳಗೆ ಇಟ್ಕೊಂಡು ಕಾಯ್ತಿದ್ರು, ನಾವು ಒಳಗೆ ಹೋಗ್ಬಿಟ್ಟಿದ್ದೆ ಮೇಲೆ ಕಡೆಯಿಂದ. ಹಂಗಾಗಿ ಅವರು ನನಗೆ ಸುವರ್ಣ ಟಿ ವಿ ಅವರು ತುಂಬ ದುಡ್ಡೆಲ್ಲ ಕಲೆಕ್ಟ್ ಮಾಡಿ ಸೇಫ್ಟಿಯಿಂದ ಹತ್ತು ಅಂತ ಸಪೋರ್ಟ್ ಮಾಡಿದ್ರು. ಅದಕ್ಕೆ ನಾನು ಅವರು ಕೊಟ್ಟ ದುಡ್ಡಲ್ಲೇ ನನ್ನ ಮಕ್ಕಳಿಗೆಲ್ಲ ಸೇಫ್ಟಿ ಹಾಕಿ ಟ್ರೈನಿಂಗ್ ಕೊಡೋದು. ಸುವರ್ಣ ಟಿ ವಿ ಅವ್ರಿಗೆ ಫಸ್ಟ್ ನಾನು ಧನ್ಯವಾದ ಹೇಳ್ತೀನಿ. ಅವರೇ ಅಂತಲ್ಲ, ಎಲ್ಲ ಮೀಡಿಯಾದವರು ನನಗೆ ಬೆನ್ನೆಲುಬಾಗಿ ನಿಂತು ಸಪೋರ್ಟ್ ಮಾಡಿದರು. ನಾಳೆ ಅಂದರೆ ಇವತ್ತು ಮಣ್ತಿಂದ ಹೋಗ್ಬಿಟ್ಟಿದ್ದೆ. ಇವತ್ತು ಈ ವರ್ಲ್ಡಲ್ಲಿ 3 ನಾನು ಓಪನ್ ಆಗಿದ್ದೀನಿ. ನಾನು ಹುಟ್ಟಿದ್ದು ತಮಿಳ್ನಾಡು, ಬಟ್ ನಾನು ಕನ್ನಡಿಗ, ಸ್ಟಿಲ್ ಕನ್ನಡಿಗ. ನನಗೆ ವಯಸ್ಸು 3 ಇದ್ದಾಗ ಜಾತ್ರೆಯಲ್ಲಿ ಮಿಸ್ ಆಗಿ ಬಂದ. ಅದೇ ಹಂಗಾಗಿ ಈಗ ಬಂದ. ಮತ್ತೆ ಮೊನ್ನೆ ಜೋಗದಲ್ಲಿ ಶ್ರೀದೇವಿ ಸತ್ತು ದಿವಸ ಅವರು ಯಾವುದೋ ಒಂದು ಡೆಡ್ ಬಾಡಿ ಕಾಯಕ್ಕೆ ಈ ಜೋಗದಲ್ಲಿ ನಾನೇ ಬೀಸಿ ಸೊಂಟ ಗಿಂಟೆಲ್ಲ ಮುರಿದು ಬೆಡ್ ರೆಸ್ಟ್ ತೊಗೊಂಡು ಈಗ ದಪ್ಪ ಇದ್ದೀನಿ. ಹಂಗಾಗಿ ಈಗ ಕಂಟಿನ್ಯೂ ಶುರು ಮಾಡ್ತಾ ಇದ್ದೀನಿ. ಈಗ ಮತ್ತೆ ಒಂದು ಸರಿ ಅಮೆರಿಕಾದಲ್ಲೆಲ್ಲ ಹತ್ಬೇಕಂತ ಏನೇನಿದೆ, ಪರ್ಮಿಷನ್ ಸಿಕ್ಕಿಲ್ಲ. ಕಷ್ಟಪಟ್ಟು ಏನೇನೋ ಮಾಡ್ತಾ ಇದೀನಿ. ಆದಷ್ಟು ಬೇಗ ಒಳ್ಳೆ ಅಚೀವ್ಮೆಂಟ್ ಮಾಡಿ ನಮ್ಮ ದೇಶಕ್ಕೆ, ನಮ್ಮ ನಾಡು ನುಡಿಗೆ ಒಂದು ಹೆಸರು ಕೊಡೋಣ. ಈ ಅಭ್ಯಾಸ ಹೇಗೆ ಶುರು ಆಯ್ತು? ಇದು ಸೂಸೈಡ್ಗೋಸ್ಕರ ಟ್ರೈ ಮಾಡಿದ್ದು. ಸತ್ತೋಗೋಣ ಅಂತ ಟ್ರೈ ಮಾಡಿದ್ದು. ಅದು ಹಂಗೆ ನನಗೆ 18 ವರ್ಷ ಇದ್ದಾಗ. ಈಗ ನನಗೆ 38 ವರ್ಷ. ಯಾರೋ ಜನ ನೋಡಿ ಚಪ್ಪಾಳೆ ಹೊಡೆದ್ರು, ಕಲ್ಲಿಂದ ವಾಪಸ್ ಇಳಿದು ಬಂದು ಹಂಗೆ ಕಂಟಿನ್ಯೂ ಮಾಡ್ತಾರೆ. ಹಿಂಗೆ ದೇವರು ಒಂದು ಇದು ಕೊಟ್ಟ. ಬಟ್ ದೇವ್ರು ಕೊಟ್ಟಾನ ಅಂತ ಕುಣಿಯೋದು ಬೇಡ, ಕೊಟ್ಟಿಲ್ಲ ಅಂತ ಕೂರುತ್ತೆ. ಚಿತ್ರದುರ್ಗಕ್ಕೆ ಬಂದಿದ್ದ? ಹೌದು. ಇಲ್ಲ, ನಾನು ಹಿಂಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಬೆಳೆದಿದ್ದು, ಸ್ವೀಟ್ ಕಂಪ್ನಿಯಲ್ಲಿ. ಅಲ್ಲಿಂದ ಈ ಕಡೆ ಬಂದ್ರು, ಓಡುಗುಂಟೆ ಬಂದಾಗ ಇಲ್ಲಿ ಊರವ್ರು ಯಾರ ಕರೆದು ಸಾಕಿ ನನ್ನ ದೊಡ್ಡವ್ರು ಮಾಡಿ. ಚಿತ್ರದುರ್ಗಕ್ಕೆ ಆಮೇಲೆ ನೀವು ಬಂದಿದ್ದು? ಸೂಸೈಡ್ ಮಾಡ್ಕೊಳಕ್ ಹೋಗಿದ್ದು 2006ರಲ್ಲಿ. ಎಲ್ಲಿ? ಇಲ್ಲೇ ಕೋಟೆ ಒಳಗೆ. ಅವಾಗ ಸೂಸೈಡ್ ಮಾಡ್ಕೊಳ್ಬೇಕು. ಯಾವ್ದೋ ಬಂಡೆ ಹತ್ತಿ ಬೀಳೋಣ ಅಂತ ಬಂಡೆ ಹತ್ತಿದಾಗ ಜನ ನೋಡಿ ಚಪ್ಪಾಳೆ ಹೊಡೆದಕ್ಕೆ ವಾಪಸ್ ಇದ್ದೀವಿ. ಅದು ಇದಕ್ಕೋಸ್ಕರನೇ ಶನಿವಾರ ಭಾನುವಾರ ಟೂರಿಸ್ಟ್ ಖುಷಿಗೆ ನಾನು ಇಲ್ಲಿ ಹತ್ತೋದು. ಮತ್ತು ಇಲ್ಲಿ ಬರೋಂಥ ಟೂರಿಸ್ಟ್ಗಳು ಹೆಲ್ಪ್ ಮಾಡೋದ್ರಲ್ಲೇ ನಾನು ಇವತ್ತು ಊಟ ತಿಳ್ಕೊಂಡು ಇವತ್ತಿನ ಜೀವನ ಮಾಡಿದ್ದೆ. ಈ ನಿಮ್ಮ ಕಲೆಯನ್ನ ಮಕ್ಕಳಿಗೆ ಏನಾದರೂ ಕಲಿಸೋ ಪ್ರಯತ್ನ ಮಾಡಿದ್ದೀರಾ? ನ್ಯಾಷನಲ್ ಮೆಡಲಿಸ್ಟ್ ಅದ, ಗೋಲ್ಡ್ ಮೆಡಲಿಸ್ಟ್ ಅದ. ಆಮೇಲೆ ನಾನು ಸ್ವಲ್ಪ ಸೊಂಟಗಿಂತ ಮುರಿದಾಗ ಬೆಡ್ ರೆಸ್ಟ್ ಎಲ್ಲ ತೊಗೊಂಡು ಈಗೀಗ ಕಮ್ಬ್ಯಾಕ್ ಆಗ್ತಾರೆ. ಹೌದು. ಈಗ ನಮ್ಮ ಪಪ್ಪಿ ಅವ್ರು ಬಂದ್ಮೇಲೆ ನಮ್ಗೆ ಚಿತ್ರದುರ್ಗದಲ್ಲಿ 2 ಕೋಟಿ ರೂಪಾಯಿ ಖರ್ಚು ಮಾಡಿ ಆರ್ಟಿಫಿಷಿಯಲ್ ವಾಲ್ ಕಟ್ಟಿ ಕೊಡ್ತಾರೆ. ಇವಾಗ ಒಲಿಂಪಿಕ್ ಅಲ್ಲಿದೆ. ಈ ಪಟ್ಟಿಗೆ ನಮ್ಮ ಚಿತ್ರದುರ್ಗ ಒಲಿಂಪಿಕ್ ಟೀಮ್ ಆಗುತ್ತೆ. ಇಂಡಿಯಾ ಬಿಟ್ಟು ಎಲ್ಲೆಲ್ಲ ಹೋಗಿದ್ದೀರಾ? ಪಾಸ್ಪೋರ್ಟ್ ನೋಡ್ಬೇಕು. ಪಾಸ್ಪೋರ್ಟ್ ನೋಡಿದ್ರೆ ನಾ ಮೊನ್ನೆ ಚೈನಾ, ಆಸ್ಟ್ರೇಲಿಯಾಗೆಲ್ಲ ಹೋಗಿ ಬಂದೆ. ಮೊನ್ನೆ ಒರಿಸ್ಸಾ ಗೌರ್ಮೆಂಟ್ ನನ್ನ ಅಂಬಾಸಡರ್ ಆಯ್ತು ತಗೊಂಡು. ಹಂಗಾಗಿ ನನಗೆ ಹೊರಗಡೆ ಹೋಗೋದು ಮಾಮೂಲು ಹೋಗ್ತಿರ್ತೀನಿ. ಸೊ ಈಗ ಚಿತ್ರದುರ್ಗ ಬಿಟ್ಟು ಬೇರೆ ಭಾಗದಿಂದನೂ ಇಲ್ಲಿ ಬರ್ತಾರ ಕಲಿಯಕ್ಕೆ? ಹೌದು ಹೌದು. ಬೆಂಗಳೂರು, ಬಾದಾಮಿ ಈ ಕಡೆ ಎಲ್ಲ ಬರ್ತಾರೆ. ಫಾರಿನರೇ ಬರ್ತಾರೆ. ಈಗ ನಾವು ಮಕ್ಕಳು ಅಂತ ತಗೊಂಡ್ರೆ, ಈಗ ನಿಮ್ಮ ಕಾಲದ್ದು ನಮ್ಮ ಕಾಲದ ಮಕ್ಕಳೆಲ್ಲ ನಾವು ಈ ತರ ಅಡ್ವೆಂಚರ್ ಮಾಡ್ತೀವಿ, ಓಡಾಡ್ತೀವಿ ಎಲ್ಲ. ಇವತ್ತಿನ ಕಾಲದ ಮಕ್ಕಳಿಗೆ ಯಾವ ತರದ ಲೈಫ್ ಸ್ಕಿಲ್ಸ್ ಇರ್ಬೇಕಂತ ನೀವು ಹೇಳ್ತೀರಾ? ಏನ್ ಸಜೆಸ್ಟ್ ಮಾಡ್ತೀರಾ ಮಕ್ಕಳಿಗೆ? ನಮ್ಮ ಜೊತೆಗೆ ಇದ್ರೆ ನನ್ನ ಕೈಲಿ ಆದಷ್ಟು ಅವ್ರಿಗೆ ಎಫೆಕ್ಟ್ ಮಾಡಿ ಅವ್ರು ಮಾಡೋಂಥ ಸ್ಪೋರ್ಟ್ಸ್ಗೆ ನಾವು ಸಪೋರ್ಟ್ ಮಾಡೋದು. ಎಲ್ಲ ದೂರದಲ್ಲಿ ಇರೋರಿಗೆ ನಾವು ಏನು ಹೇಳಕ್ ಬರಲ್ಲ. ನಮ್ಮ ಹತ್ರ ಇದ್ದು ನಾವು ಅವ್ರಿಗೆ ಏನು ಕಳಿಸ್ಲಿಲ್ಲ ಅಂದ್ರೆ ವಿಡಿಯೋ ಮೂಲಕ ಮಕ್ಕಳಿಗೆ ಏನ್ ಹೇಳ್ತಾರೆ, ಏನ್ ಕಲಿಬೇಕು ಲೈಫ್ಗೆ ಅಂತ? ಹುಲಿಗಳು ಹುಲಿ ತರ ಇದ್ರೆ ಸಾಕು. ಗಂಡು ಹುಡುಗರು ಏನು ಯಾಬೇಟ್ ಮಾಡದೇ ಇದ್ರೆ ಸಾಕು. ಹೆಣ್ಣು ಹುಡುಗರಿಗೆ ಎಲ್ಲರೂ ಸೇರಿ ಸಪೋರ್ಟ್ ಮಾಡಿದ್ರೆ ಸಾಕು. ಒಲಿಂಪಿಕ್ ಸಪೋರ್ಟ್ ಇಲ್ಲ. ನಮ್ಮ ಇಂಡಿಯಾದಲ್ಲಿ ಒಲಿಂಪಿಕ್ನ ಮೀರ್ಸೋರು ಅದರ ಗುರುತಿಸೋರಲ್ಲ. ಮನಸ್ಸು ಮುರ್ಕೊಂಡು ಹೇಳ್ತಾ ಇದೀನಿ, ಯಾರು ಬೈಕೊಂಡ್ರು ಪರವಾಗಿಲ್ಲ. ನಮ್ಮ ದೇಶದಲ್ಲಿ ಈ ಲವರ್ಗೆ ಸಿಗೋ ಸಪೋರ್ಟ್ ಕೂಡ ಒಬ್ಬ ಸ್ಪೋರ್ಟ್ಸ್ ಮ್ಯಾನಿಗೆ ಸಿಗಲ್ಲ. ಇಂಡಿಯಾಗೆ ಒಬ್ಬನೇ ಅದೀನಿ. ನಾನೇ ಇವತ್ತುವರೆಗೂ ಸರ್ಕಾರ ನನಗೆ ಸಪೋರ್ಟ್ ಮಾಡಲಿಲ್ಲ. ಈಗ ಬಂದ ಮೇಲೆ, ಪಪ್ಪಿ ಬಂದ ಮೇಲೆ ಸ್ವಲ್ಪ ಸಪೋರ್ಟ್ ಸಿಕ್ಕಿದೆ. ಅಂದರೆ ಭಾಳ ನೊಂದು ಹೇಳ್ತೀನಿ. ಹಂಗಾಗಿ ಪಬ್ಲಿಕ್ ನನಗೆ ಇಲ್ಲಿನ ಟೂರಿಸ್ಟ್ಗಳೇ ನನಗಿರಲಿಲ್ಲ ಅಂದರೆ ನಾನೇ ಆ ಮೂಲೆ ಹೋಗ್ಬೇಕು. ಬಟ್ ನೋಡೋಣ, ದೇವ್ರು ನಡೆಯಿದ್ರೆ. ನಾನು ಹುಟ್ಟಿದ್ದು ತಮಿಳ್ನಾಡು ಆದರೂ ನಾವು ಕನ್ನಡಿಗೆ ನಾಯಿ ಸಾಯ್ಬೇಕಂತ ಕುಂತರು. ನನಗೆ ಇಂಪಾರ್ಟೆಂಟ್ ಮೆಡಲ್ ಗಿಡಲ್ಲ ಅಲ್ಲ, ಕರ್ನಾಟಕ ಫ್ಲಾಗ್ ಹೊಚ್ಕೊಂಡು ಸಾಯ್ಬೇಕು. ನನ್ನ ಕೊನೆಯ ಆಸೆ ಅದು. ನಾನು ಈ ಊರಿಗೆ, ಈ ಮಣ್ಣಿಗೆ ನಾನು ನಿಯತ್ತಾಗಿದ್ದೆ ಅಂತ ತೋರಿಸ್ಬೇಕು.
ಅದಕ್ಕೆ ನಾನು ಎಲ್ಲಿ ಹೋದ್ರು ಇಂಡಿಯಾ ಫ್ಲಾಗ್ ಹಾರಿಸೋದಕ್ಕಿಂತ ಮುಂಚೆ ಕರ್ನಾಟಕ ಫ್ಲಾಗ್ ಹಾರಿಸೋದು. ಅದೇ ಜೈ ಕದಂಬ. ಕೊನೆಯದಾಗಿ ನಮ್ಮ ಕನ್ನಡ ಜನತೆಗೆ ನನ್ನ ಈ ವಿಡಿಯೋ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಆಶೀರ್ವಾದ ಮಾಡಿ, ಎಲ್ಲರೂ ಒಂದು ಇಡೀ ಮಣ್ಣಾಕಿ ಮಶಾನದಲ್ಲಿ ನನ್ನ ಸಮಾಧಿ ತುಂಬ ದೊಡ್ಡದಾಗಿರಲಿ, ನಾನು ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಜೀವ ಇರೋ ತನಕ ಈ ಮಣ್ಣಿಗೆ ನಾನು ಋಣವಾದ ತೀರ್ಸ್ಕೊಳ್ಳೋಕ್ಕಾಗಲ್ಲ. ಈ ದೇಹ ಈ ಜೀವ ಎರಡು, ನಾನು ಸತ್ತ ಮೇಲೆ ಕೂಡ ನನ್ನ ದೇಹ ಕೂಡ ತಮಿಳ್ನಾಡಿಗೆ ಹೋಗಲ್ಲ, ನಾನು ಕನ್ನಡಿಗನಾಗೇ ಸಾಯ್ಬೇಕು. ಜೈ ಕದಂಬ, ಜೈ ಕನ್ನಡ. ಎಲ್ಲರನ್ನೂ ಸೌತ್ ಇಂಡಿಯಾದಲ್ಲಿ ಎಲ್ಲರನ್ನೂ ವೆಲ್ಕಮ್ ಮಾಡ್ತೀವಿ, ನಮ್ಮನ್ನ ಯಾರು ವೆಲ್ಕಮ್ ಮಾಡ್ತಿಲ್ಲ. ಹಂಗಾಗಿ ಭಾಷೆ ವಿಷಯದಲ್ಲಿ ಕಾಂಪ್ರಮೈಸ್ ಆಗಬೇಡಿ. ನಾವು 10,000 ವರ್ಷ ಇತಿಹಾಸದಲ್ಲಿ ಅದೀವಿ, ನಾವೇನು ಕಮ್ಮಿ ಇಲ್ಲ. ಭಾಷೆ ನಾಡು ನುಡಿನ ಉಳಿಸ್ಕೊಳ್ಳಿ. ನಮ್ಮ ಜಾತಿ ಕದಂಬ, ನಮ್ಮ ಭಾಷೆ ಕನ್ನಡ. ಜೈ ಕದಂಬ, ಜೈ ಕನ್ನಡ. ಥ್ಯಾಂಕ್ ಯು ಸೋ ಮಚ್.